Hello, what's up fam? Welcome back to another new video. ಆಲ್ರೆಡಿ ನೀವು ತಮ್ಮನೇಲ್ ನೋಡಿದಾಗ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಿರುವಂತದ್ದು ಒಂದು ಬೆಸ್ಟ್ ಮಾನಿಟರ್ ಸಿನ್ಸ್ ಇಟ್ಸ್ ಬೀನ್ 4 ಮಂತ್ ಬಿಫೋರೇ ಪ್ಲಾನ್ ಮಾಡಿದ್ದೆ ಒಂದು ಮಾನಿಟರ್ ಆಗ್ಬೇಕಂತ ಹೇಳಿ. ಅದು ಕೂಡ ಕರ್ವ್ಡ್ ಮಾನಿಟರ್ ನಂಗೆ ಬೇಕಿತ್ತು ಬಿಕಾಸ್ ಎಡಿಟಿಂಗ್ ಆ್ಯಂಡ್ ಗೇಮಿಂಗ್ ಎಲ್ಲ ಸೆಟ್ ಮಾಡುವಾಗೆ. ಸೊ ಫೈನಲಿ ಆಫ್ಟರ್ 6 ಮಂತ್ ತಮ್ಮನೇಲಲ್ಲಿ ನೋಡಿದ ಹಾಗೆ ಒಂದು ಆಸರ್ ನೈಟ್ರೋ ಮಾನಿಟರ್ ಬಂದಿದೆ. ಸೊ ಮಾಡೆಲ್ ED340 ಕರ್ವ್ಡ್ ಮಾನಿಟರ್ ವಿತ್ 200 Hz and 0.5 millisecond refresh rate. I'm not wrong. Response time, yeah, 0.1 millisecond response time. ಸೊ ಬೇಸಿಕಲಿ ಇದು QHD ರೆಸೊಲ್ಯೂಷನ್ ಇತ್ತು. ನನಗೆ ಅಲ್ಟ್ರಾ ವೈಡ್ ರೆಸೊಲ್ಯೂಷನ್ ಇದು ಸಿಗಲಿಲ್ಲ ಬಿಕಾಸ್ ನಾನು ತುಂಬ ಟ್ರೈ ಮಾಡಿದ್ದೀನಿ ಇದನ್ನು ತಗೊಳ್ಳಿಕ್ಕೆ. ಆಸರ್ಗೆ ಮೇಲ್ ಅಂದರೆ ಆಸರ್ ಟೀಮಿಗೆ ಮೇಲ್ ಎಲ್ಲ ಹಾಕಿ ನೋಡ್ಬೋದು ಇಲ್ಲಿ. ಫೈನಲಿ ಅವ್ರು ನನಗೆ ಗೆಟ್ ಬ್ಯಾಕ್ ಮಾಡಿದ್ದು ಇದುಂಟು. ಸೊ ಕರೆಂಟ್ಲಿ ನನ್ನ ಸೆಟಪ್ ಈ ಥರ ಉಂಟು ಇಲ್ಲಿ. ಸೊ ಇದಿಲ್ಲಿಂದ ಇನ್ನು ಮೂವ್ ಆಗಿ ಒಂದು ಹೊಸ ಮಾನಿಟರ್ ಫಿಕ್ಸ್ ಆಗುವಲ್ಲಿ ತನಕ ಕೆಲಸ ಉಂಟು. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಇರುವಂಥದ್ದು. ಅದಲ್ಲದೆ ಇನ್ನೊಂದು 2-3 ಅನ್ಬಾಕ್ಸಿಂಗ್ ವಿಡಿಯೋ ಉಂಟು. ಹೊಸ ಹೆಲ್ಮೆಟ್ ಮತ್ತು ಜಾಕೆಟ್, ಪ್ಯಾಂಟ್, ಇದು 3 ತೆಗೆದಿದ್ದೇನೆ. ನಿನಗೆ ನೆಕ್ಸ್ಟ್ ಒಂದು ಮಾನ್ಸೂನ್ ರೈಡ್ಗೆ ಕೂಡ ಪ್ಲಾನ್ ಆಗ್ಬೇಕಂತೇಳಿ ಭಾರಿ ಆಸೆ ಉಂಟು. ಮಾನ್ಸೂನ್ ರೈಡ್ ಕೂಡ ಮಾಡಬೇಕು. ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬಿಡ್ತಾರೆ ಗೊತ್ತಿಲ್ಲ. ನಂಗಂತೂ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದೇನೆ. ಮೇ ಬಿ ಇದು ಸೋಲೋ ರೈಡ್ ಹೋದ್ರೂ ಸಹ ಹೋಗ್ಬೋದು, ಹೇಳಿಕೊಟ್ಟಿಲ್ಲ. ಸೊ ಚಲೋ ಹಮ್ ಶುರು करते हैं ಅನ್ಬಾಕ್ಸಿಂಗ್. ಹೊಸ ಮಾನಿಟರಿಗೆ ವೆಲ್ಕಮ್ ಮೈ ಮಾನಿಟರ್. ತುಂಬಾ ಕೇರ್ಫುಲ್ ಆಗಿರ್ಬೇಕು, ವೈಡ್ ಉಂಟಲ್ಲ. If I miss, my monitor gone. The plate. Sorry, ತಮ್ಮ ಪ್ರಿಂಟ್ ಈಗಲೇ ಬಂತು. ಸೊ ಇದರಲ್ಲಿ HDMI ಕೇಬಲ್ ಕೊಟ್ಟಿದ್ದಾರೆ, ಮಾನಿಟರ್ಗೆ ಕನೆಕ್ಟ್ ಮಾಡುವ ಕೇಬಲ್, ಆಲ್ಸೋ ಹ್ಯಾಂಡಲ್, ಮಾನಿಟರ್ ಹ್ಯಾಂಡಲ್, ಇದರ ಕೆಳಗಿನ ಬೇಸ್ ಹ್ಯಾಂಡಲ್. ಇದಕ್ಕೆ ಲಾಕ್ ಮಾಡಿ ಓಪನ್ ಮಾಡಿ ಫಿಟ್ ಮಾಡುವ. ಚಲೋ. ಫೈನಲಿ ನಮ್ಮ ಸೆಟಪ್ ರೆಡಿ ಆಗಿದೆ. ಸ್ವಲ್ಪ ತಮ್ ಪ್ರಿಂಟ್ ಬಂದಿದೆ ಡಿಸ್ಪ್ಲೇ ಅಲ್ಲಿ, ನೋ ವರೀಸ್. ಅದಾದ್ಮೇಲೆ ಇನ್ನೀಗ ಇದನ್ನ ಆ ಮಾನಿಟರ್ ಅನ್ನೀಗ ನನ್ನ ಟೇಬಲ್ ಅಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಒನ್ಸ್ ಎವ್ರಿಥಿಂಗ್ ಇಸ್ ಡನ್, ವಿಲ್ ಶೋ ಯು ಸ್ಟುಡಿಯೋ ಸೆಟಪ್ ನ ಟೈಪ್ ಅಲ್ಲಿ ಮಾಡಿದ್ದು ಹೇಗೆ ಕಾಣ್ತದೆ ಅಂತ. See you within 5 minutes after setup. Take a break. Boom. ಈಗ ಟೈಮ್ ಅರೌಂಡ್ 8 ಪ್ಲೀಸ್. ಸೊ ಈಗ ಸೆಟಪ್ ನೋಡೋದಾದ್ರೆ ಒನ್ ಶಾಟ್ ಅಲ್ಲಿ ಇದ್ರಲ್ಲಿ ತೋರಿಸ್ತೇನೆ, ಮತ್ತೊಂದು 2 ಸಿನಿಮ್ಯಾಟಿಕ್ ಶಾಟ್ ತೆಗೆಯುವ. ಕರೆಂಟ್ಲಿ ನೋಡ್ಬೇಕಾದ್ರೆ ಹೀಗೆ ಆಗಿದೆ ಸೆಟಪ್.
ಇದರಲ್ಲಿ ಇನ್ನೂ ಸ್ವಲ್ಪ ಕೇಬಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಷ್ಟೇ. ಟೈಮ್ ಬೀಯಿಂಗ್ ಇಗ್ನೋರಿಂಗ್ ದೋಸ್. ಈಗ ಗಂಟೆ ಎಂಟಾಯ್ತಲ್ಲ, ಈಗ ಮನುಷ್ಯ ಬರೋದ್ರ ಒಳಗೆ ರೈಸ್ ಇಟ್ಟು ಊಟ ಒಂದು ರೆಡಿ ಮಾಡ್ಬೇಕು. ಆಲ್ರೆಡಿ ಈಗ ರಸಮ್ ಎಲ್ಲ ಮಾಡಿಟ್ಟಿದ್ದೇನೆ, ರಸಮ್ ಅಂತ ಸಾರು ಮಾಡಿಟ್ಟಿದ್ದೇನೆ. ಇನ್ನೀಗ ರೈಸ್ ಇಟ್ಟರೆ ಒಂದು ಫಿನಿಶ್ ಆಗ್ತದೆ. ಅದಾದ್ಮೇಲೆ ಅವ ಬಂದ ಮೇಲೆ ನೋಡ್ಕೊಳ್ತೇನೆ ಎಂತ ಅಂತ. ನಾನೀಗ ರೈಸ್ ಇಲ್ಲಿ. ಸೊ ನಮ್ಮ ಚಿಕ್ಕ ಕಿಚನ್, ಇಲ್ಲಿಗ ಲೈಟಿಂಗ್ಸ್ ಇರ್ಲಿಕ್ಕಿಲ್ಲ, ಪ್ಲೀಸ್ ಅಡ್ಜಸ್ಟ್ ವಿತ್ ದ್ಯಾಟ್ ಒನ್. ಒಂದು ಗ್ಲಾಸ್ ಅಲ್ಲಿ ಅಕ್ಕಿ ತಗೊಳ್ಳಿ. ಯೂಶಲಿ ಬಾಯ್ಲ್ ರೈಸ್ ಅಲ್ಲಿ ಊಟ ಮಾಡೋದು, ಬಟ್ ಬಾಯ್ಲ್ ರೈಸ್ ಈ ಸತಿ ತರ್ಲಿಕ್ಕೆ ಆಗ್ಲಿಲ್ಲ ಊರಿಂದ, ಹಾಗಾಗಿ ವೈಟ್ ರೈಸ್. ಸೊ ವೈಟ್ ರೈಸ್ ಅನ್ನು ಎಂತ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ಕುಕ್ಕರ್ ಉಂಟು, ಕುಕ್ಕರಿಗೆ ಹಾಕ್ಬೇಕು ಒಂದು ಗ್ಲಾಸ್ ರೈಸ್ ಹಾಕಿ ಸ್ವಲ್ಪ ನೀರು ಬಿಟ್ಟು ಈಗ ರೈಸ್ ಅನ್ನು ವಾಶ್ ಮಾಡ್ಬೇಕು. ಇದನ್ನೆಲ್ಲ ನೀವು ನೋಡಿರ್ಲಿಕ್ಕಿಲ್ಲ ಬಿಫೋರ್, ಈಗೆಲ್ಲ ಈಗ ನಂಗೆ ಬೇಕಾದ ಹಾಗೆ ಕಿಚನ್ ಇದ್ರೆ ನಾನು ಹೋಗಿ ಅಡಿಗೆ ಮಾಡ್ತೇನೆ, ಇಲ್ಲದ್ರೆ ಮಾಡಿ ಹೋಗ್ತಿಲ್ಲ. ಹಾಗಂತ ಹೇಳಿ ದೊಡ್ಡ ಅಡಿಗೆ ಮಾಡುವವಲ್ಲ, ನಂಗೆ ಎಂತ ಬರ್ತದೆ ಅದನ್ನು ಮಾಡ್ತೇನೆ ಅಷ್ಟೇ, ನನ್ನ ಹೊಟ್ಟೆಗೆ ಹೋಗುವಾಗ. ಮನುಷ್ಯ ಹೇಳಿದ್ದು ಒಂದು ಗ್ಲಾಸು ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಆಯ್ತು. ಮತ್ತೆ ಸಾಲ್ಟ್ ಹಾಕ್ಲಿಕ್ಕೆ ಉಂಟು, ಅವನಿಗೆ ಸಾಲ್ಟ್ ಹಾಕ್ಬೇಕು. ಇಲ್ಲದ್ರೆ ಹೇಳ್ತಾನೆ ಸಾಲ್ಟ್ ಹಾಕ್ಲಿಲ್ಲ ಇದ್ರದ್ದು ಚಪ್ಪೆ ಚಪ್ಪೆ ಆಗ್ತದೆ. ಸೊ ಈಗ ಈ ವಿಡಿಯೋ ಅವ ನೋಡುವ ಮತ್ತೆ, ಅದಕ್ಕೆ ಅವನ ಎದುರಿಗೆ ಇರೋ ಶೋ 1 ಸ್ಪೂನ್ ಸಾಲ್ಟ್. ಓಕೆ, ಡೌನ್ ಟಪ್ ಅಂತ ಗ್ಯಾಸ್ ಆನ್ ಮಾಡೋದು, ಟಪ್ ಅಂತ ಹೊಡಿಯೋದು, ವಿದಿನ್ 1 2 3 ಹೇಳುವಾಗ ಆಫ್ ಮಾಡಬೇಕು. ಸಸ್ತವಾಲದಿಂದ ಪ್ರೊಫೆಷ್ನಲ್ಗೆ ಹೋಗ್ತಾ ಇದ್ದೇವೆ ಅಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಯಾ 2 seconds guys, ಬಂದೆ. ರ್ಯಾಪರ್ ಚಂದನ್ ಶೆಟ್ಟಿ. ಯಾ ಮೈ ಡಿಯರ್ ಬಾಯ್ಸ್, ಇಟ್ಸ್ ಬ್ಯಾಕ್. ಸೊ ಇದೊಂದು ಬ್ಲೆಂಡರ್ ಅವತ್ತೇ ಆರ್ಡರ್ ಮಾಡಿದ್ದೇನೆ, ಬಟ್ ಒಳ್ಳೇದುಂಟು ಬ್ಲೆಂಡರ್. ಇದಕ್ಕೊಂದೆಷ್ಟು ಕಾಸ್ಟ್ ಒಂದು 2,000 ಇರ್ಬೋದು. ಬೆಂಕ್ ಹಾಕಿರ್ತೇನೆ, ಬೇಕಾದವರು ಪರ್ಚೇಸ್ ಮಾಡಿ, ಬೇಕಾದವರು ಬೈ ಮಾಡಿ. ಸೊ ವಾಶ್ ಮಾಡಿದ ಮೇಲೆ ಇದನ್ನು ಈಗ ಸಿಕ್ಕಿಸ್ಬೇಕು. ಅದಾದ್ಮೇಲೆ ಈಗ ರೊಟೇಟ್ ಮಾಡಿ ಅದು ಪ್ರಾಪರ್ ಈ ಸೀಲಿಗೆ ಇದು ಟಚ್ ಆದ್ಮೇಲೆ ಲೈಟ್ ಬ್ಲಿಂಕ್ ಆಗ್ತದೆ. ಸೊ ಅದ್ಮೇಲೆ ಹೀಗೆ ಮಾಡಿ ಬೇಕಾದಲ್ಲಿ ಕ್ಯಾರಿ ಮಾಡ್ಬೋದು, ಕ್ಯಾರಿ ಹೋಲ್ಡರ್. ಓಕೆ, ಜ್ಯೂಸ್ ಇಸ್ತಾರೆ ಅದಿ ನಾವು ಈಗ ಮತ್ತೆ ತಿರುಗಿಸುದು, ತೆಗಿಯುದು. ಬನಾನಾ ಮಿಲ್ಕ್ ಶೇಕ್ ಇಸ್ ರೆಡಿ. Yeah guys, thank you for watching. See you in the next video. Until take care, stay safe and bye bye. Miss you all.